ಗೂಗಲ್ ಸಿಇಒ ಸುಂದರ್ ಪಿಚೈ ಅವರು ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಡೇಟಾ ಮತ್ತು ಎಐ ಹಬ್ನಲ್ಲಿ 15 ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆ ಮಾಡುವ ನಿರ್ಧಾರ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅನೇಕ ರೀತಿಯ ಚರ್ಚೆಗಳಿಗೆ ಸಾಕ್ಷಿಯಾಗಿದೆ. ಈ ಎರಡೂ ರಾಜ್ಯಗಳಲ್ಲಿ ಹೂಡಿಕೆ ಕೈತಪ್ಪಿದ ಕುರಿತು ರಾಜಕೀಯ ಚರ್ಚೆಗಳು ನಡೀತಾ ಇವೆ. ಆದರೆ ತಮಿಳುನಾಡಿನಲ್ಲಿ ಸುಂದರ್ ಪಿಚೈ ಅವರು ತಮಿಳು ಮೂಲದ ಕುರಿತು ಇದೀಗ ಚರ್ಚೆಯಾಗ್ತಾ ಇದೆ. ಪಿಚೈ ತಮ್ಮ ಸ್ವಂತ ರಾಜ್ಯವನ್ನ ಬಿಟ್ಟು ನೆರೆಯ ಆಂಧ್ರಪ್ರದೇಶವನ್ನ ಆಯ್ಕೆ ಮಾಡಿಕೊಂಡಿದ್ದರ ಕುರಿತು ಪ್ರತಿಪಕ್ಷ ಎಐಎಡಿಎಂಕೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಲ್ಲದೆ ಈ ಕುರಿತು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರವನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗೆ ತಮ್ಮದೇ ಧಾಟಿಯಲ್ಲಿ ಉತ್ತರ ನೀಡಿರುವ ಆಂಧ್ರದ ಸಚಿವ ನಾರಾ ಲೋಕೇಶ್, ಸುಂದರ್ ಪಿಚೈ ಅವರು ಭಾರತವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವ ಮೂಲಕ ಚರ್ಚೆಗಳನ್ನ ಮತ್ತಷ್ಟು ಗಂಭೀರವಾಗಿಸಿದ್ದಾರೆ. ಈ ಕುರಿತ ಚರ್ಚೆಗಳು ಈಗ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇವೆ. ಕೆಲವೇ ದಿನಗಳ ಹಿಂದೆ ಗೂಗಲ್ನ ಬೃಹತ್ ಹೂಡಿಕೆ ಕರ್ನಾಟಕದ ಕೈತಪ್ಪಿದ್ದರ ವಿಚಾರವಾಗಿ ನಾರಾ ಲೋಕೇಶ್, ಪ್ರಿಯಾಂಕ್ ಖರ್ಗೆ ನಡುವೆ ಜಟಾಪಟಿ ನಡೆದಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ನಾರಾ ಲೋಕೇಶ್ ಹೇಳಿದ್ದೇನು? ಸುಂದರ್ ಪಿಚೈ ಅವರ ಗೂಗಲ್ ಹೂಡಿಕೆಗೆ ವಿಶಾಖಪಟ್ಟಣಂ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕುರಿತು ಚರ್ಚೆಗೆ ತಮ್ಮ ಅಧಿಕೃತ ಎಕ್ಸ್ ಪೋಸ್ಟ್ನಲ್ಲಿ ನಾರಾ ಲೋಕೇಶ್ ತಮ್ಮದೇ ಆದ ವಿಭಿನ್ನ ದೃಷ್ಟಿಕೋನವನ್ನು ತೆರೆದಿಟ್ಟಿದ್ದಾರೆ. ಸುಂದರ್ ಪಿಚೈ ಭಾರತವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಅವರ ಒಂದು ಸಾಲಿನ ಎಕ್ಸ್ ಪೋಸ್ಟ್ ಭಾರಿ ಗಮನ ಸೆಳೆದಿದೆ. ಗೂಗಲ್ ಹೂಡಿಕೆಯಿಂದ ನೆರೆಹೊರೆಯವರಿಗೆ ಉರಿ ಹೆಚ್ಚಾಗಿದೆ ಅಂತ ಹೇಳಿದ್ದ ನಾರಾ ಲೋಕೇಶ್ ಇದೀಗ ಸುಂದರ್ ಪಿಚೈ ಅವರು ಅಂತಿಮವಾಗಿ ಭಾರತವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವ ಮೂಲಕ ಪ್ರೌಢಿಮೆಯನ್ನ ಮೆರೆದಿದ್ದಾರೆ. ಎಐಎಡಿಎಂಕೆ ಆರೋಪ ಏನು? ತಮಿಳುನಾಡಿನಲ್ಲಿ ಬಿಜೆಪಿ ಮಿತ್ರ ಪಕ್ಷವಾಗಿರುವ ಎಐಎಡಿಎಂಕೆ ಗೂಗಲ್ ಹೂಡಿಕೆ ರಾಜ್ಯದ ಕೈತಪ್ಪಿದ್ದರ ಕುರಿತು ಡಿಎಂಕೆ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೆ. ಈ ಕುರಿತು ಮಾತನಾಡಿರೋ ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ, ಸುಂದರ್ ಪಿಚೈ ಅವರು ಮದುರೈನಲ್ಲಿ ಜನಿಸಿದ್ರು. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಪಿಚೈ ಅವರ ರಾಜ್ಯದೊಂದಿಗಿನ ಬಲವಾದ ಸಾಂಸ್ಕೃತಿಕ ಸಂಪರ್ಕವನ್ನ ಬಳಸಿಕೊಳ್ಳುವಲ್ಲಿ ವಿಫಲವಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿರುವ ಎಐಎಡಿಎಂಕೆ ನಾಯಕ ಆರ್ಬಿ ಉದಯ್ ಕುಮಾರ್, ಸುಂದರ್ ಪಿಚೈ ಅವರು ತಮಿಳುನಾಡು ಮೂಲದವರಾಗಿದ್ದರೂ ಡಿಎಂಕೆ ಸರ್ಕಾರ ರಾಜ್ಯದಲ್ಲಿ ಡೇಟಾ ಮತ್ತು ಎಐ ಹಬ್ ರಚನೆಯನ್ನ ಖಚಿತಪಡಿಸಿಕೊಳ್ಳುವ ಐತಿಹಾಸಿಕ ಅವಕಾಶವನ್ನ ಕಳೆದುಕೊಂಡಿದೆ ಅಂತ ಅವರು ತೀವ್ರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಡಿಎಂಕೆ ಸಮರ್ಥನೆ ಏನು? ಆದರೆ ಗೂಗಲ್ ಹೂಡಿಕೆ ಕೈತಪ್ಪಿದ್ದರ ಬಗ್ಗೆ ತನ್ನದೇ ಆದ ವಾದ ಮುಂದಿಟ್ಟಿರೋ ಡಿಎಂಕೆ ಸರ್ಕಾರ ಅನ್ಯ ವಿದೇಶಿ ಹೂಡಿಕೆಗಳ ಯೋಜನೆ ಬಗ್ಗೆ ಪ್ರಸ್ತಾಪಿಸಿದೆ. ಈ ಕುರಿತು ಮಾತನಾಡಿರುವ ತಮಿಳುನಾಡು ಕೈಗಾರಿಕಾ ಸಚಿವ ಟಿಆರ್ಬಿ ರಾಜಾ, ಐಫೋನ್ ತಯಾರಿಸೋಕೆ ಹೆಸರುವಾಸಿಯಾಗಿರುವ ತೈವಾನ್ನ ಬಹುರಾಷ್ಟ್ರೀಯ ಎಲೆಕ್ಟ್ರಾನಿಕ್ಸ್ ಗುತ್ತಿಗೆ ತಯಾರಕ ಫಾರೆನ್ಸಿಕ್ನಿಂದ ರಾಜ್ಯವು ಸುಮಾರು 15,000 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಹೂಡಿಕೆಯನ್ನ ಪಡೆಯಲಿದೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏನ್ ಚರ್ಚೆ? ಗೂಗಲ್ ಹೂಡಿಕೆ ಕೈತಪ್ಪಿದ್ದರ ಕುರಿತು ಕರ್ನಾಟಕದಲ್ಲೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಾರಾ ಲೋಕೇಶ್ ಮತ್ತು ಟಿಡಿಪಿ ಹೂಡಿಕೆದಾರರನ್ನ ಭೇಟಿಯಾಗೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ್ದ ನಾರಾ ಲೋಕೇಶ್, ಗೂಗಲ್ ಹೂಡಿಕೆಯಿಂದಾಗಿ ನೆರೆಹೊರೆಯವರಿಗೆ ಉರಿ ಹೆಚ್ಚಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೂ ಮೊದಲು ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಕುರಿತು ರಾಜೇಶ್ ಯಬಾಜಿ ಎಂಬುವರು ತೋರಿಸಿದ್ದ ಅಸಮಾಧಾನ ಹೂಡಿಕೆ ಕುರಿತು ಅನೇಕ ಚರ್ಚೆಗಳನ್ನು ಹುಟ್ಟುಹಾಕಿತ್ತು. ನಗರದ ಟ್ರಾಫಿಕ್ ಜಾಮ್ ಮತ್ತು ಗುಂಡಿ ಬಿದ್ದ ರಸ್ತೆಗಳನ್ನು ನೋಡಿ ಹೂಡಿಕೆದಾರರು ಹಿಂದೇಟು ಹಾಕ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ವು. ಇದಕ್ಕೆ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇನ್ನು ಇದೇ ವೇಳೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದರ್ ಶಾ ಕೂಡ ಬೆಂಗಳೂರು ಮೂಲಭೂತ ಸೌಕರ್ಯದ ಬಗ್ಗೆ ಚಕಾರ ಎತ್ತಿದ್ರು. ಇದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಜಟಾಪಟಿಗೆ ಕಾರಣ ಆಗಿತ್ತು. ಆದರೆ ಈಗ ಡಿಕೆ ಶಿವಕುಮಾರ್ ಕಿರಣ್ ಮಜುಂದಾರ್ ಶಾ ಭೇಟಿ ಮಾಡಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಪರಿಸ್ಥಿತಿ ಭಿನ್ನ ಸ್ವರೂಪವನ್ನ ಪಡೆದಿದೆ. ಅದೇನೇ ಇರಲಿ, ಗೂಗಲ್ ಹೂಡಿಕೆ ಕುರಿತು ಆಂಧ್ರದ ಸಚಿವ ಮತ್ತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಪುತ್ರ ನಾರಾ ಲೋಕೇಶ್ ಹೇಳಿಕೆ ಇದರ ಸುತ್ತಲೂ ನಡೀತಾ ಇರುವಂತಹ ಚರ್ಚೆಗಳ ಗಂಭೀರತೆಯನ್ನ ಹೆಚ್ಚಿಸಿದೆ ಅಂತ ಹೇಳಬಹುದು. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈಗ ಹೂಡಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೂಡಿಕೆ ವಿಚಾರದಲ್ಲಿ ದಕ್ಷಿಣದ ರಾಜ್ಯಗಳು ಆರೋಗ್ಯಕರ ಸ್ಪರ್ಧೆಯಲ್ಲಿ ನಿರತವಾಗಿದೆ. ಈ ಸ್ಪರ್ಧೆಯಲ್ಲಿ ಕೆಲವೊಮ್ಮೆ ಒಂದು ರಾಜ್ಯ ಜಯಗಳಿಸಿದ್ರೆ ಮತ್ತು ಕೆಲವೊಮ್ಮೆ ಮತ್ತೊಂದು ರಾಜ್ಯ ಜಯಗಳಿಸ್ತಾ ಇದೆ. ಇದೀಗ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿರುವ ಡೇಟಾ ಮತ್ತು ಎಐ ಹಬ್ನಲ್ಲಿ ಗೂಗಲ್ ಹೂಡಿಕೆ ಮಾಡ್ತಾ ಇದ್ದು ಈ ವಿಚಾರ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಚರ್ಚೆಗೆ ಕಾರಣವಾಗಿದೆ.
ಸುಂದರ್ ಪಿಚ್ಚೆ ಅವರ ತಮಿಳುನಾಡು ಮೂಲ ಕೂಡ ಚರ್ಚೆಯಲ್ಲಿ ಸ್ಥಾನ ಪಡೆದುಕೊಂಡಿದೆ. ಈ ಕುರಿತು ಆಂಧ್ರದ ಸಚಿವ ನಾರಾ ಲೋಕೇಶ್ ರೆಡ್ಡಿ ಅವರು ಕೊಟ್ಟಿರುವ ಪ್ರತಿಕ್ರಿಯೆ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ.